ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಕನ್ನಡ ಚಲನಚಿತ್ರರಂಗದ ಶ್ರೀಮಂತಿಕೆ ಗತವೈಭವದ ಕಾದಂಬರಿ ಸಾಹಿತ್ಯ ಕೃತಿ ಆಧಾರಿತ ಸಿನಿಮಾಗಳು. ಇಂತಹ ಚಿತ್ರಗಳು ದೇಶ ವಿದೇಶಗಳಲ್ಲಿ ಕನ್ನಡ ಸಿನಿಮಾ ರಂಗದ ಕೀರ್ತಿಯನ್ನು, ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿದವು. ಇದೇ ಸಾಲಿನಲ್ಲಿ ಮತ್ತೊಂದು ಚಿತ್ರ ಬಿಡುಗಡೆಗೊಂಡು ಪ್ರದರ್ಶನದಿಂದ ಜನಮನರಂಜಿಸುತ್ತಿದೆ. ಸದಭಿರುಚಿಯುಳ್ಳ ನಿರ್ಮಾಪಕ ಶ್ರೀ ದಿನೇಶ್ ಹೆಗಡೆರವರು ನಿರ್ಮಿಸಿದ ಖುಷಿ ಕ್ರಿಯೇಷನ್ಸ್ ತ್ಯಾಗಿ ಮುಖ್ಯ ಭೂಮಿಕೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಹಿರಿಯ ಪೋಷಕ ಕಲಾವಿದರ ದಂಡೇ ತೆರೆ ಮೇಲೆ ಕಾಣುವುದು ಚಿತ್ರ ರಸಿಕರಿಗೆ ರಸದೌತಣ. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಶ್ರೀ ಆಡುಗೋಡಿ ಶ್ರೀನಿವಾಸ್, ನಿರ್ಮಾಪಕರಾದ ಶ್ರೀ ದಿನೇಶ್ ಹೆಗಡೆ ಹಾಗೂ ಇನ್ನಿತರ ಪ್ರತಿಭಾನ್ವಿತ ಕಲಾವಿದರು ತಮ್ಮ ಮನೋಜ್ಞ ಅಭಿನಯದಿಂದ ಎಲ್ಲರ ಮನಸೂರೆಗೊಳಿಸಿದರು. ಚಿತ್ರ ರಸಿಕರು ಅಬಾಲ ವೃದ್ಧರಾದಿಯಾಗಿ ಯಾವುದೇ ಮುಜುಗರವಿಲ್ಲದೆ ಸಂತೋಷದಿಂದ ಬಹುದಾದಂತಹ ಸುಂದರ ಸಾಂಸಾರಿಕ ಚಿತ್ರ ಖುಷಿ ಕ್ರಿಯೇಷನ್ಸ್ ಶ್ರೀ ದಿನೇಶ್ ಹೆಗಡೆ ನಿರ್ಮಾಣದ ತ್ಯಾಗಿ. ಇಂತಹ ಕೃತಿ, ಕಾದಂಬರಿ, ನಾಟಕ ಆಧಾರಿತ ಚಿತ್ರಗಳನ್ನು ಸರ್ಕಾರ ಹೆಚ್ಚಿನ ಸಹಾಯಧನ ನೀಡುವುದರ ಮುಖಾಂತರ ಚಿತ್ರರಸಿಕರು ಕುಟುಂಬ ಪರಿವಾರದ ಸಮೇತ ನೋಡಿ ಯಶಸ್ವಿಗೊಳಿಸಿದಾಗ ಅಂತಹ ನಿರ್ಮಾಪಕನ ಬಾಳು ಹಸನಾಗುತ್ತದೆ. ಅದೇ ನಿರ್ಮಾಪಕನಿಂದ ನೂರಾರು ಚಿತ್ರಗಳು ಕಣ್ಮನ ಸೆಳೆಯುತ್ತವೆ, ನಿರ್ಮಾಣಗೊಂಡು ಕಣ್ಮನ ಸೆಳೆಯುತ್ತವೆ. ಸದಭಿರುಚಿ ಚಿತ್ರಗಳನ್ನು ಆಧರಿಸುವ ಕನ್ನಡ ಪ್ರೇಕ್ಷಕರು ಈ ತ್ಯಾಗಿ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ತುಂಬು ಹೃದಯದಿಂದ ಸಮುದಾಯ ಟಿವಿಯು ಹಾರೈಸುತ್ತದೆ. ಆಲ್ ದ ಬೆಸ್ಟ್ ಟು ತ್ಯಾಗಿ ಸಿನಿಮಾ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಕನ್ನಡ ಚಲನಚಿತ್ರರಂಗ ಶ್ರೀಮಂತಿಕೆ ಯಾವುದರಿಂದ ಬಂತು ಅಂತಂದರೆ ಒಳ್ಳೆಯ ಕಥಾವಸ್ತು ಜೊತೆಗೆ ಸಮಾಜಕ್ಕೆ ಸಂದೇಶವನ್ನು ನೀಡುವಂತಹ ವಿಚಾರಧಾರೆಗಳಿಂದ. ಅದೇ ರೀತಿಯಾದಂತಹ ಚಿತ್ರಗಳು ವಿರಳ ಆಗುವಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ತ್ಯಾಗಿ ಚಿತ್ರರಂಗ. ನೋಡಿ, ಹೆಸರೇ ಹೇಳುತ್ತೆ, ಒಂದು ಅತ್ಯುತ್ತಮವಾದ ಪಾಸಿಟಿವ್ ಸಂದೇಶ ಇರತಕ್ಕಂಥ ಚಿತ್ರ. ಬನ್ನಿ, ಈ ಒಂದು ತ್ಯಾಗಿ ಚಿತ್ರಕ್ಕೆ ನಮ್ಮ ಕರ್ನಾಟಕ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪ್ರಖ್ಯಾತ ವೈದ್ಯರು, ಪ್ರತಿಯೊಬ್ಬ ಮನೆಯ ಒಬ್ಬ ಮಗ ಅಂತ ಅನಿಸ್ಕೊಂಡಿರ್ತಕ್ಕಂಥ ಆಂಜನಪ್ಪ ಸರ್ ಇದ್ದಾರೆ. ಅವನ್ನ ಮಾತನಾಡಿಸಿ ಚಿತ್ರದ ಬಗ್ಗೆ ಒಂದು ಮಾತುಗಳನ್ನು ಅನಿಸ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ನೀವು ವೈದ್ಯಕೀಯ ರಂಗ, ನಮ್ಮ ನಾಯಕ ನಟರು ಕೂಡ ಈ ಸಿನಿಮಾಗೆ ಸಂಬಂಧಿಸಿರೋರು, ಅವರು ವೈದ್ಯಕೀಯ ಸೇರಿದ್ದಾರೆ. ಸೊ ಇಬ್ಬರು ತ್ಯಾಗ ಮನೋಭಾವ. ಸೊ ಜೊತೆಗೆ ತ್ಯಾಗಿ ಅನ್ನೋ ಸಿನಿಮಾ ಖುಷಿ ಅನಿಸೋದು ಅಂದರೆ ಈ ಪ್ರಶ್ನೆಯಲ್ಲಿ ಬೇಲೂರು ಕೃಷ್ಣಮೂರ್ತಿಗಳು ಎಂಥ ಅದ್ಭುತ ಕಥೆಗಾರ. ಅವರು ಬರೆದಂಥ ಈ ತ್ಯಾಗಿ ಕಥೆ ಅನೇಕ ಡ್ರಾಮಾ ಅಂದರೆ ನಾಟಕದ ರೀತಿಯಲ್ಲಿ ಸಾವಿರಾರು ಶೋ ಕಂಡಿರುವಂಥದ್ದು. ಸೊ ನ್ಯಾಚುರಲಿ ಸಾವಿರಾರು ಶೋ ಕಂಡಿದೆ ಅಂದರೆ ಜನಸಾಮಾನ್ಯರಿಗೆ ತುಂಬ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಾಮಾಜಿಕ ಚಿತ್ರ ಇದು. ಅಂಥದ್ದನ್ನು ನಮ್ಮ ದಿನೇಶ್ ಹೆಗ್ಡೆ ಅವರು ಇದನ್ನು ಒಂದು ಸಿನಿಮಾ ಮಾಡಿದಾರಲ್ಲ, ಅದು ಹಿರಿಯ ಕಲಾವಿದರನ್ನು, ಇವರಂಥ ಡಿಂಗ್ರಿ ನಾಗರಾಜ್ ಅಂತವರು. ನಮ್ಮ ಶ್ರೀನಿವಾಸ್ ಯಾಕೆ ನನಗೆ ಆತ್ಮೀಯರು ಅಂದರೆ, ನಾನು ಬೋರಿಂಗ್ನಲ್ಲಿ ಸರ್ಜನ್ ಆಗಿದ್ದಾಗ ಅವರು ರೇಡಿಯೋಗ್ರಾಫರ್ ಆಗಿ, ಆ ಬರೀ ರೇಡಿಯೋಗ್ರಾಫರ್ ಅಲ್ಲ, ಅವರು ಊರಿನ ಕಡೆ ಯಾರೇ ಪೇಷಂಟ್ ಬಂದರೂ ಕೂಡ ಅವ್ರು ಏನೇ ಇದ್ರೂ ಕೂಡ ಕರ್ಕೊಂಬಂದು ನಮ್ಮ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಸೇವೆ ಮಾಡ್ತಿದ್ದವರು. ನೀವು ಅವಲ್ಲೇ ಒಂದು ಮಾತು ಹೇಳಿದ್ರಿ, ವೈದ್ಯಕೀಯದಲ್ಲಿ ತ್ಯಾಗ ಇರಬೇಕು ಅಂತ. ನಾವು ರೈತನ ಮಗನಾಗಿ ಯಾರೇ ಕರ್ಕೊಂಬಂದರೂ ಕೂಡ ಭಾಳ ಪ್ರೀತಿಯಿಂದ ಆ ಪೇಷಂಟ್ಗಳನ್ನ ಗುಣ ಆಗೋವರೆಗೂ ಅವರಿಗೆ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಆ ದೃಷ್ಟಿಯಿಂದ ನನಗೆ ಇವತ್ತು ಈ ಸಿನಿಮಾದ ಕತೆ ಹಳ್ಳಿ ಗಾಡಿನ ಕತೆ. ನಾನು ಬೆಳೆದು ಬಂದಿದ್ದ ರೀತಿಯಲ್ಲಿ ನಾನು ನೋಡಿರುವಂಥ ಜೀವನ ಇದು. ಎಲ್ಲೋ ತಂದೆ ತಾಯಿಯನ್ನು ಕಳ್ಕೊಂಡಂಥ ಒಬ್ಬ ಹೀರೋ ತನ್ನ ತ್ಯಾಗ ಮನೋಭಾವದಿಂದ ತಂಗಿ ತಮ್ಮನನ್ನು ಹೆಂಗೆ ಅವರು ಓದ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇದು ಸಮಾಜದಲ್ಲಿ ನಾವು ನೋಡ್ತೀವಿ, ಎಷ್ಟೋ ಸಾರಿ ಅವರು ದಾರಿ ತಪ್ತಾರೆ ಮಕ್ಕಳು. ಇದಾದಮೇಲೆ ಏನು ಹೇಳ್ತಾರಲ್ಲ, ಇದಾದಮೇಲೆ ಹೇಳಿ ಒದೀರ್ತಾರೆ, ಆ ರೀತಿ ಆಗುತ್ತೆ. ಮುಂದಿನ ಭಾಗನ ಡಿಗ್ರಿ ನಾಗರಾಜ್ ನೋಡ್ದಂಗೆ ಜನ ಸಿನಿಮಾದಲ್ಲಿ ಕೂತ್ಕೊಂಡು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಕೂಡ ಅವತ್ತು ಅರ್ಧದವರೆಗೂ ನೋಡಿ ಅಲ್ಲಿಗೂ ಕೂಡ ಎಷ್ಟೊಂದು ಸಂದೇಶ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಮಧ್ಯೆ ನಾವು ನೋಡಿ ಈಗಿನ ಜನ್ರೇಷನ್ಗೆ ಡಾಮ್ ಡೂಮ್ ಪಿಕ್ಚರ್ಗಳೆಲ್ಲ ಬಂದವು, ಬಟ್ ಮತ್ತೆ ಎಲ್ಲೋ ಕಾಲ ಬದಲಾಗ್ತಾ ಇದೆ. ಯಾರು ರಾಜ್ಕುಮಾರ್ ಅವರ ವಿಷ್ಣುವರ್ಧನ್ ಅಂತವರ ಪಿಕ್ಚರ್ನ ಕೂತು ನೋಡ್ತಿದ್ರಲ್ಲ, ಇಡೀ ಸಂಸಾರ ಪಿಕ್ಚರ್ ನೋಡೋರು.
ಅಂಥ ಕಾಲ ಮತ್ತೆ ವಾಪಸ್ ಬಂದಿದೆ. ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆದ್ದರಿಂದ ನಿಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ, ಎಲ್ಲರೂ ಕೂಡ ಸಿನಿಮಾದ ಥಿಯೇಟ್ರ್ನಲ್ಲಿ ಕೂತ್ಕೊಂಡು ಈ ಸಿನಿಮಾ ಅದನ್ನು ಕಂಡು ಮೀಡಿಯಾದವರು ಕಂಡು ದಯವಿಟ್ಟು ಈ ಕೆಲಸ ಮಾಡಿ ಈ ಸಿನಿಮಾ ಕೂಡ ಮನೆ ಮನೆಗೂ ಹೆಂಗೆ ತಲುಪಬೇಕು ಅಂದರೆ ಅವರೆಲ್ಲ ಬಂದು ಥಿಯೇಟ್ರ ನೋಡಿದ್ರು ಖುಷಿ ಪಡ್ತೋಗ್ಬೇಕು. ಆ ರೀತಿ ಮಾಡಿ ಸಮುದಾಯ TV ಅದರೊಳಗಾಗಿ ಭಾಳ ಖುಷಿ ಅನಿಸುತ್ತೆ. ನೀವು ನನ್ನ ಇವತ್ತಿನವರಲ್ಲ, ನನ್ನ ಆತ್ಮೀಯರು. ನಿಮ್ಮ TV ಹೆಚ್ಚು ಜನಪ್ರಿಯ ಆಗಲಿ, ಇಂಥ ಸಾಮಾಜಿಕ ವಿಚಾರಗಳನ್ನ ಜನಗಳಿಗೆ ತರಿಸಿ ದಯವಿಟ್ಟು. ಥ್ಯಾಂಕ್ ಯು. ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ನಾನು ಯಾಕೆ ನೆನಪು ಬಂದಿದ್ದೀನಿ, ಅದು ತ್ಯಾಗಿ ಅನ್ನೋ ಚಿತ್ರದ ಒಂದು ಟೀಮ್ ಎಪಿಸೋಡ್ ನಡೀತಾ ಇದೆ. ಪಿಕ್ಚರ್ ರಿಲೀಸ್ ಆಗಿದೆ. ಎಲ್ಲ ಕಡೆಯೂ ಸಾಕಷ್ಟು ಜನರು ನೋಡ್ತಾ ಇದ್ದಾರೆ. ಎಲ್ಲ ಟಾರ್ಗೆಟ್ಗಳು ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಈ ಪಿಕ್ಚರ್ನಲ್ಲಿ ಒಂದು ಸಣ್ಣ ಪಾರ್ಟ್ ಮಾಡಿದ್ದೆ. ಅದು ಒಂದು ನಾಟಕದಲ್ಲಿ ದೊಡ್ಡ ಪಾರ್ಟ್ ಮಾಡ್ತಾಯಿದ್ದೆ. ಇದೇ ನಾಟಕದಲ್ಲಿ ತ್ಯಾಗಿ ಅನ್ನೋ ನಾಟಕದಲ್ಲಿ ಭಾಳ ಪಾರ್ಟ್ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವ್ರ ನಾಟಕದಲ್ಲಿ. ಆದರೆ ಈ ಪಿಕ್ಚರ್ ನಾನು ಎಷ್ಟು ಬೇಕಷ್ಟು 4-5 ಸೀನ್ ಬಂದು ಹೋಗ್ತೀನಿ. ಆದರೆ ನಾನು ಯಾಕೆ ಉಪಯೋಗಿಸ್ಕೊಂಡಿದ್ದೆ ಅಂದರೆ ಪೋಷಕ ಕಲಾವಿದರ ಸಂಘದ ಎಲ್ಲ ಕಲಾವಿದರು ಇರಲಿ ನಮ್ಮ ಚಿತ್ರದಲ್ಲಿ. ಪೋಷಕ ಕಲಾವಿದರು ಜನ ಇದ್ದಾರೆ. ಎಲ್ಲ ಪೋಷಕ ಕಲಾವಿದರು ಸುಮಾರು ಒಂದು 25 ಜನ ಸೀನಿಯರ್ ಜೂನಿಯರ್ಸ್ ಎಲ್ಲ ಪಾತ್ರ ಮಾಡಿದ್ದಾರೆ. ಯಾಕೆ ಒಬ್ಬ ಸಿನಿಮಾ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಆ ಸಿನಿಮಾ ಹೆಸರೇ ಇದೆ ತ್ಯಾಗಿ ಅಂತ. ಆ ತ್ಯಾಗಕ್ಕೆ ತ್ಯಾಗಿ ಮನೋಭಾವದಿಂದ ಮಾಡೋಂಥ ನಮ್ಮ ಆಳ್ವಡಿ ಶ್ರೀನಿವಾಸರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅದನ್ನು ನೀವು ಸಿನಿಮಾ ಡಾಕ್ಟರ್ ಬಂದು ನೋಡಿ ಸಂತೋಷ ಪಡಿ. ಪಿಕ್ಚರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ನೀವು ಅರ್ಕೊಂಡೇ ಹೋಗ್ತೀರ ನಮ್ಮ ಮನೆಗೆ. ಅಷ್ಟು ಚೆನ್ನಾಗಿದೆ ಪಿಕ್ಚರು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟೆಲ್ಲ ಸಿನಿಮಾ ತಾಗಿಸಿದ್ರೆ ಈ ಪಿಕ್ಚರ್ ನೋಡಿ ಅಂತ ಕೇಳ್ಕೊಡ್ತೀನಿ. ಸಮುದಾಯ TVಯ ವೀಕ್ಷಕರೇ, ಯಾವುದೇ ಒಳ್ಳೆಯ ಚಿತ್ರ ಜನಕ್ಕೆ ತಲುಪಬೇಕು ಅಂತಂದರೆ ಮುಖ್ಯವಾಗಿ ಅದಕ್ಕೆ ಹಣ ಹೂಡುವಂಥ ಅನ್ನದಾತರು ಬೇಕು. ಅನ್ನದಾತರು ಅಂದರೆ ನಿರ್ಮಾಪಕರು ಧೈರ್ಯ ಮಾಡಿ ಅವರು ಕಷ್ಟಪಟ್ಟು ತರ್ತಾರೋ ಅಥವಾ ಅವರ ಪೂರ್ವಿಕರ ಆಸ್ತಿ ತರ್ತಾರೋ ಅಥವಾ ಸಾಲ ಮಾಡಿ ತರ್ತಾರೋ ಅವರು ತಂದು ಎಲ್ಲರಿಗೂ ಮೃಷ್ಟಾನ್ನವನ್ನು ಕೊಟ್ಟು ಚಿತ್ರವನ್ನು ಸಂಪೂರ್ಣಗೊಳಿಸಿ ಜೊತೆಗೆ ಚಿತ್ರ ಬಿಡುಗಡೆ ಮಾಡೋದಿದೆಯಲ್ಲ, ಇದು ಒಂದು ತಾಯಿ ಮಗುವಿಗೆ ಜನ್ಮ ನೀಡುವಷ್ಟೇ ಕಷ್ಟ. ಪುನರ್ಜನ್ಮದ ಕೆಲಸ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಆ ರೀತಿಯಾದಂಥ ಒಂದು ನಿರ್ಮಾಣ ಮಾಡಿದ ನಂತರ ಜನತೆ ಕೈ ಹಿಡಿದ್ರೆ ಅಂಥ ನಿರ್ಮಾಪಕರಿಗೆ ಒಂದು ಸ್ಥೈರ್ಯ ತುಂಬಿದಂಗಾಗತ್ತೆ. ಅಂತಹ ನಿರ್ಮಾಪಕರು ನಮ್ಮೊಂದಿಗಿದ್ದಾರೆ. ಅತ್ಯುತ್ತಮವಾದ ಸಂದೇಶದ ಚಿತ್ರ ಹೆಸರಲ್ಲೇ ಗೊತ್ತಾಗುತ್ತೆ. ತ್ಯಾಗಿ ಅನ್ನೋದು ತ್ಯಾಗ ಮನೋಭಾವದಿಂದ ಇದ್ದಾಗ ಸಮಾಜದಲ್ಲಿ ಶಾಂತಿ ಇರುತ್ತೆ, ಪ್ರೀತಿ ಬಾಳುವೆ ಇರುತ್ತೆ. ಇಡೀ ಪ್ರಪಂಚದಲ್ಲಿ ಕೂಡ ಯುದ್ಧಗಳು ನಡೆಯದೆ ಎಲ್ಲ ಕಡೆಯೂ ಶಾಂತಿ ಇರ್ತದೆ. ಇಂತಹ ಅತ್ಯುತ್ತಮವಾದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಹೆಮ್ಮೆಯ ದಿನೇಶ್ ಹೆಗಡೆ ಅವರು. ಬನ್ನಿ ಅವ್ರನ್ನ ಮಾತಾಡಿಸಿ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾ ನಿರ್ಮಾಣದಲ್ಲಿ ಅವ್ರಿಗಾದಂಥ ವಿಶೇಷ ಅನುಭವಗಳು ಮತ್ತು ಜನತೆಗೆ ಅವ್ರು ಏನು ಒಂದು ಸಂದೇಶ ನೀಡಲಿಕ್ಕೆ ಸಿನಿಮಾ ಮಾಡಿದ್ದಾರೆ ಕೇಳಿದ್ದೀನಿ. ಸರ್ ನಮಸ್ಕಾರ. ಸರ್, ಸಮಸ್ತ ಕರ್ನಾಟಕ ಜನತೆಗೆ, ಕಲಾಭಿಮಾನಿಗಳಿಗೆ ನಿಮ್ಮ ದಿನೇಶ್ ಹೆಗಡೆ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳಲಿಕ್ಕೆ ಕಾರಣ, ಇಂಥ ಒಳ್ಳೆ ತ್ಯಾಗಿ ಅಂತ ಚಿತ್ರ ನನಗೆ ನಿರ್ಮಾಣ ಮಾಡುವ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಬೇಲೂರು ಕೃಷ್ಣಮೂರ್ತಿ ಅವರು ಕತೆ ಬರೆದಿದ್ದು ಆಲ್ಮೋಸ್ಟ್ ನಿಮಗೆ ಮೋರ್ ದೆನ್ 1000 ಶೋಸ್ ಎಲ್ಲ ಕಂಡಿದೆ. ಯಶಸ್ವಿ ಪ್ರದರ್ಶನ ಕಂಡಿರುವಂಥ ನಾಟಕ, ಅದನ್ನು ಚಲನಚಿತ್ರ ಮಾಡುವ ಅವಕಾಶ ನನಗೆ ಒದಗಿ ಬಂದಿದೆ. ಇದನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಕರ್ನಾಟಕದಾದ್ಯಂತ ಮೊನ್ನೆ 5ನೇ ತಾರೀಕು ರಿಲೀಸ್ ಆಯಿತು. ಎಲ್ಲ ಚಿತ್ರಮಂದಿರಗಳಲ್ಲೂ ಸಹ ಒಳ್ಳೆಯ ನಿಮಗೆ ರೆಸ್ಪಾನ್ಸ್ ಬಂದಿದೆ. ಜನ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ನೀವು ಕುಟುಂಬ ಸಮೇತರಾಗಿ ನೋಡುವಂಥ ಚಿತ್ರ ಇದು. ಇವತ್ತಿನ ಕಾಲದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ತುಂಬ ಕಡಿಮೆ ಬರುವಂಥದ್ದು. ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಈಗ ಯಾವ ಥರ ಮೂವಿಗಳು ಬರುತ್ತೆ ಅಂತೇಳಿ. ಅದ್ರ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಕಾದಂಬರಿ ಚಿತ್ರ ಕುಟುಂಬ ಸಮೇತರಾಗಿ ನೋಡಿ ನಮ್ಮನ್ನು ಹಿರಿಯ ಕಲಾವಿದರನ್ನು ಆಶೀರ್ವದಿಸಿ ಹಾರೈಸಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ಇವತ್ತಿನ ಕಾಲದಲ್ಲಿ ಈ ಹೆಚ್ಚಿಗೆ ನೀವು ನೋಡಿರ್ಬೋದು ಕಮರ್ಷಿಯಲ್ ಚಿತ್ರ, ವಾಣಿಜ್ಯ, ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಚಿತ್ರಗಳನ್ನು ಮಾಡ್ತಾರೆ. ಬಟ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಾರುವ ಉದ್ದೇಶದಿಂದ ನಾನು ಚಿತ್ರ ಮಾಡಿದ್ದೀನಿ. ಒಳ್ಳೆ ಪ್ರಯೋಗ ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನೀವೆಲ್ಲ ನೋಡಿ ಸಹಕಾರ ಮಾಡಿದರೆ ನಮ್ಮಂಥವರಿಗೆ ಇಂಥ ಚಿತ್ರಗಳನ್ನು, ಇನ್ನೂ ಹೆಚ್ಚಿಗೆ ಚಿತ್ರಗಳನ್ನು ಕೊಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ, ಸ್ಫೂರ್ತಿ ಸಿಗ್ದಂಗೆ ಆಗುತ್ತೆ. ಆಮೇಲೆ ನಾನು ನಮ್ಮ ಸರ್ಕಾರದವ್ರಿಗೆ ಕೇಳ್ಕೊತೀನಿ, ಈಗ ನಮ್ಮಂಥವರು ಈ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಹೆಚ್ಚಿಗೆ ಮಾಡ್ತೀವಿ. ಇದಕ್ಕೆ ನೀವು ಸಬ್ಸಿಡಿ ಏನು ಕೊಡ್ತಾ ಇದ್ದೀರಾ, ಅದು ತುಂಬ ಕಡಿಮೆ ಅನಿಸ್ತಾ ಇದೆ. ಯಾಕಂದರೆ ಅಷ್ಟೊಂದು ಬಂಡವಾಳ ಹಾಕ್ಕೊಂಡು ನಾವು ಮಾಡಿದಾಗ ಅದಕ್ಕೆ ನಾವು
ಜನರ ಮೇಲೆ ನಾನು ಡಿಪೆಂಡ್ ಆಗಬೇಕಾಗುತ್ತೆ. ನಾನು ಜನರಿಗೆ ನಾನು ಏನು ಹೇಳ್ತೀನಿ, ನಿಮ್ಮ ಒಂದು ಸಮಾಜದ ಒಳಿತಿಗಾಗಿ ನಾನು ಮಾಡೋದು. ಸರ್ಕಾರದವರು ಇದಕ್ಕೆ ಒಂದು ಸಬ್ಸಿಡಿನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಅದರಿಂದ ನಮ್ಮಂಥವ್ರಿಗೆ ಹೆಚ್ಚಿಗೆ ಧೈರ್ಯ ಬರುತ್ತೆ ಇಂಥ ಚಿತ್ರಗಳನ್ನು ಮಾಡಲಿಕ್ಕೆ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಸೊ ಒಂದೇ ಒಂದು ಪ್ರಶ್ನೆ, ನನಗೆ ಮೊದಲಿಂದನೂ ಚಿತ್ರರಂಗ, ಕಲೆ ಇದ್ರ ಬಗ್ಗೆ ತುಂಬ ಆಸಕ್ತಿ. ನಾನು ತುಂಬ ನಾಟಕಗಳನ್ನು ಮಾಡಿದ್ದೀನಿ, ಆಮೇಲೆ ತುಂಬ ಸ್ಪಾನ್ಸರ್ ನಾಟಕಗಳನ್ನು ಆಡಿಸಿದ್ದೀನಿ. ತುಂಬ ಇದರಲ್ಲಿ ನನಗೆ ಮೊದಲಿನ ಒಂದು ಚಿತ್ರದ ರಂಗದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಒಂದು ಗೀಳು ಇಟ್ಕೊಂಡು ನಾನು ಅಂಥ ಸಂದರ್ಭದಲ್ಲಿ ನನಗೆ ಈ ಅವಕಾಶ ಬಂದಿರೋದು ನಿಜವಾಗ್ಲೂ ಆ ದೇವರೇ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಇದನ್ನು ನಾನು ಒಳ್ಳೆ ರೀತಿಯಲ್ಲಿ, ಅಂದರೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನಮ್ಮಲ್ಲಿ ಅನುಭವಿಗಳು, ಹಿರಿಯ ಕಲಾವಿದರು ಎಲ್ಲರೂ ಇದ್ದಾರೆ. ಡಿಗ್ರಿ ನಾಗರಾಜ್ ಆಗಿರ್ಬೋದು, ಬ್ಯಾಂಕ್ ಜನಾರ್ದನ್ ಆಗಿರ್ಬೋದು, ಬೀರಾದಾರ್ ಆಗಿರ್ಬೋದು, ಮೀಸೆ ಆಂಜನಪ್ಪ ಅವರು ಎಲ್ಲರನ್ನೂ ಅವರು ಅವಕಾಶ ಕೊಟ್ಟಿದ್ದೀವಿ. ಅವರು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿ ಕತೆ ಮೂಡಿಬಂದಿದೆ. ಚಿತ್ರಮಂದಿರದಲ್ಲಿ ನೋಡಿ ನೀವು ಆನಂದಿಸಬೇಕಾಗಿ ನಾನು ಕೇಳ್ಕೊತೀನಿ. ನಮ್ಮನ್ನು ಯಾಗಿ ಒಂದು ಕಥೆಯನ್ನು ಆಯ್ಕೆ ಕತೆ ನಾನು ನಾಟಕ ನೋಡಲಿಕ್ಕೆ ಹೋಗಿದ್ದೆ ನಯನ ರಂಗಮಂದಿರದಲ್ಲಿ. ಆ ಟೈಮಲ್ಲಿ ನನಗೆ ಈ ನಾಟಕ ತುಂಬ ಚೆನ್ನಾಗಿದೆ, ನನಗೆ ತುಂಬ ಹಿಡಿಸ್ತು ನಾಟಕ. ನಾನು ಅವಾಗ ಇದರಲ್ಲಿ ಪಾತ್ರಧಾರಿ ರಾಮು ಪಾತ್ರಧಾರಿ ಆಗಿದ್ದ ಆಡಿಪಾಡಿ ಶ್ರೀನಿವಾಸ್ ಇದ್ದರು. ಅವ್ರಿಗೆ ಕೇಳಿದೆ ನಾನು, ಸರ್ ಇಂಥ ನಾಟಕಗಳನ್ನು ಯಾಕೆ ಜನ ಸಿನಿಮಾ ರೂಪದಲ್ಲಿ ನೋಡಬಾರ್ದು ಸರ್? ದೇವರು ನೀವು ಹೇಳಿ, ನೀವು ಮನಸ್ಸು ಮಾಡಿದರೆ ಆಗುತ್ತೆ, ನೀವು ಮಾಡಿದ್ರೆ ನಾವು ಎಲ್ಲ ಥರದ್ದು ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದರು. ಅದೇ ಒಂದು ಸಾಕಾಗಿತ್ತು. ಇಮಿಡಿಯೇಟ್ ನಾನು ಹೆಜ್ಜೆ ನಮ್ಮ ಆಫೀಸಲ್ಲಿ ಮೀಟಿಂಗ್ ಮಾಡಿ ಚಿತ್ರರಂಗ ಇದನ್ನು ಚಿತ್ರವನ್ನಾಗಿ ಮಾಡಬೇಕು ಅಂತ ಎಲ್ಲ ಥರದಲ್ಲೂ ಇದು ಮಾಡಿಕೊಂಡು, ಅಂಥ ಕರೋನಾ ಟೈಮಲ್ಲೂ ಸಹ ನಾವು ಚಿತ್ರ ಸ್ಟಾರ್ಟ್ ಮಾಡಿದ್ದೀವಿ. ಕರೋನಾ ಬಂತು, ನಾವು ಯಾವುದು ಎದೆಗೊಂಡಿಲ್ಲ, ಎಲ್ಲೆಲ್ಲ ಅವಕಾಶಗಳು ಸಿಕ್ತು ಎಲ್ಲ ನಾವು ಸದುಪಯೋಗ ಪಡ್ಕೊಂಡು 1 ವರ್ಷ ನಾವು ಚಿತ್ರೀಕರಣವನ್ನು ಮಾಡಿ ಈಗ ಲಾಸ್ಟ್ ಒಂದು 6 ತಿಂಗಳಿಂದ ಕಾಯ್ತಾ ಇದ್ದೀವಿ ರಿಲೀಸ್ಗೋಸ್ಕರ. ಕರೋನಾದಿಂದ ಸ್ವಲ್ಪ ಡಿಲೇ ಆಯಿತು, ಲೇಟ್ ಆಯಿತು. ಆದರೂ ಸಹ ಈಗ ನಾವು ಒಳ್ಳೆಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಕೃಪೆಯಿಂದ 5ನೇ ತಾರೀಕು ನಾವು ರಿಲೀಸ್ ಮಾಡಿದ್ದೀವಿ. ಜನ ಎಲ್ಲ ನೋಡಿದ್ದಾರೆ, ತುಂಬ ಬೆನ್ನು ತಟ್ಟಿದ್ದಾರೆ. ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ನನಗೆ ಇಂಥ ಚಿತ್ರಗಳನ್ನು ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಆಸೆ ಬರ್ತಾ ಇದೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಹೀಗೆ ಮುಂದುವರೆದು ನಿಮ್ಮ ಪ್ರೋತ್ಸಾಹ ಯಾವತ್ತು ಖಂಡಿತ ಸರ್. ನಮ್ಮ ನಾಯಕ ನಟನಾಗಿ ನಮ್ಮ ಆಡಿಪಾಡಿ ಶ್ರೀನಿವಾಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಮನೋಜ್ಞ ಅಭಿನಯ. ಅವರು ಇದುವರೆಗೆ 300ಕ್ಕೂ ಹೆಚ್ಚಿಗೆ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಬಟ್ ಇದು ಅವರಿಗೆ ಒಂದು ಟರ್ನಿಂಗ್ ಪಾಯಿಂಟ್. ಅವರು ಎಲ್ಲ ಅಭಿನಯಗಳನ್ನು, ಅವ್ರ ಕಲೆ ಏನಿದೆ ಅದನ್ನು ಅನುಭವವನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲೂ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಅಣ್ಣನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಚಿತ್ರಮಂದಿರಕ್ಕೆ ಬನ್ನಿ, ನೋಡಿ, ಆಶೀರ್ವದಿಸಿ, ಪ್ರೋತ್ಸಾಹ ಮಾಡಿ. ಇಂಥ ಕಲಾವಿದರು ಬರಬೇಕು ಕರ್ನಾಟಕಕ್ಕೆ. ಒಂದು ನಮ್ಮ ಕಲೆಗೆ ಒಂದು ಒಳ್ಳೆಯ ಬೆಲೆ ಸಿಗಬೇಕು, ಅದೇ ನನ್ನ ಆಸೆ. ಸರ್ ಇನ್ನೊಂದು ಕೊನೆಯ ಪ್ರಶ್ನೆ, ಹಳ್ಳಿಗೆ ಹೋಗಿ ಬಡ ಶಾಲೆ ಮಕ್ಕಳಿಗೆ ಪ್ರದರ್ಶನ ಕೊಡೋದು ಸರ್. ಒಂದು ವೇಳೆ ಆ ಥರ ಏನಾದರೂ ನಾವು ಅಥವಾ ಸರ್ಕಾರ ಅಥವಾ ಇನ್ನೊಬ್ರು ಯಾರೋ ಸಂಸ್ಥೆಗಳು ಮುಂದೆ ಬಂದರೆ ತಾವೇನಾದರೂ ಅದಕ್ಕೆ ಅವಕಾಶ ಮಾಡ್ಬೋದು? ಖಂಡಿತವಾಗಿ ಸರ್, ನನ್ನ ಒಂದು ಆಸೆ ಅದೇ ಇದೆ. ಎಲ್ಲ ಜನರಿಗೆ, ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು, ಹಳ್ಳಿಗೆ ಮುಟ್ಟಿಸ್ಬೇಕು. ಇದರಲ್ಲಿ ಈ ಜನರ ಸಂಬಂಧಗಳು ಅದು ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ಆ ಕಥಾ ರೂಪದಲ್ಲಿ ನಿಜವಾಗ್ಲೂ ನೋಡಲೇಬೇಕು ಎಲ್ಲರೂ. ಅದಕ್ಕೆ ನನ್ನ ಆಸೆ ಇದೆ. ನಾನು ಎಜುಕೇಷನ್ ಮಿನಿಸ್ಟರ್ ಆಗಿ DDP ಅವ್ರ ಹತ್ರ ಹೋಗ್ಬಿಟ್ಟು, ಆ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ನಾನು ಇದನ್ನು ಪ್ರದರ್ಶನ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ನಾನು ಒಂದು ಇಟ್ಕೊಂಡಿದ್ದೀನಿ. ಖಂಡಿತವಾಗಿ ಅದು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ನಾನು ಆಸೆ ಇದ್ದೀನಿ. ಭಾಳ ಚೆನ್ನಾಗಿ ನಾನು ಶಂಕರ್ ಭಟ್. ಹೀಗಾಗಿ ಒಂದು ಉತ್ತಮವಾದ ಸಾಮಾಜಿಕ ಎಲ್ಲರೂ ಇದನ್ನು ನೋಡಬೇಕು. ಇದರಲ್ಲಿ ಒಂದು ನೀತಿ ಪಾಠ ಇದೆ. ಯಾವ ರೀತಿ ಒಂದು ಮನೆಯಲ್ಲಿ ತಂಗಿ, ತಮ್ಮ, ಅಣ್ಣ, ಅಪ್ಪ, ಮಗ
ಯಾವ ರೀತಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಯಾಕೆಂದ್ರೆ ಇತ್ತೀಚೆಗೆ ಬರೀ ಅದು ಹಳಿ ಅದ್ರ ಮಧ್ಯ ಒಂದು ಯಾವ ಸಾರಿನ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಆಳ್ವಾಡಿ ಶ್ರೀನಿವಾಸ್ ಅವರು ಅಷ್ಟೇ ಅದನ್ನ ಅಭಿನಯಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಆಳ್ವಾಡಿ ಶ್ರೀನಿವಾಸ್ ಎಕ್ಸ್ಟ್ರಾಡಿನರಿ. ನಮ್ಮ ಪ್ರೊಡ್ಯೂಸರ್ ದಿನೇಶ್ ಹೆಗ್ಡೆ ಅವರು ಶ್ರೀನಿವಾಸ್ ಇದು ನೋಡಿದಿರ ಓಡುತ್ತೆ ಚೆನ್ನಾಗಿ ಪ್ರಪ್ರಥಮ ಸ್ವಲ್ಪ ಜನ ಕಡಿಮೆ ಇರ್ಬೋದು. ಮುಂದೆ ನಮ್ಮ ಪೋಷಕ ಇನ್ನು ಒಳ್ಳೆ ಎಲ್ಲ ಹಿರಿಯ ಕಿರಿಯ ಕಲಾವಿದರು ಕೂಡ ಈ ಚಿತ್ರದಲ್ಲಿದ್ದಾರೆ. ಎಲ್ಲರೂ ಈ ಚಿತ್ರಮಂದಿರಕ್ಕೆ ನೋಡಿ ಅಂತ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾರೆ. ಒಂದು 2-3 ದಶಕ ಆದಮೇಲೆ ಒಳ್ಳೆ ಸಾಂಸಾರಿಕ ಚಿತ್ರ ರಿಲೀಸ್ ಆಗಿದೆ. ಪಾತ್ರ ಮಾಡಿದ್ದೀರಾ, ವಯಸ್ಸಾದವರ ಪಾತ್ರ. ನಾವು ಕನ್ನಡಿಗರು ನಿಮ್ಮನ್ನ, ಯಾಕೆಂದ್ರೆ ಮುಖ ಕಡೆ ಗೊತ್ತಾಗ್ತದೆ ಚೆನ್ನಾಗಿದೆ. ಸರ್ ಹೇಳಿ ಸರ್, ತ್ಯಾಗಿ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದ್ರೆ ಇತ್ತೀಚೆಗೆ ಬರೀ ಕರಿ ಬಡಿ ಅನ್ನುವಂತ ಕಾಲದಲ್ಲಿ ಈ ಚಿತ್ರದಲ್ಲಿ ಇದು ಸಾಂಸಾರಿಕ ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ದಿನೇಶ್ ಹೆಗ್ಡೆ ಅವರು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಸ್ನೇಹಿತ ಆಳ್ವಾಡಿ ಶ್ರೀನಿವಾಸ್ ಅತ್ಯುತ್ತಮವಾಗಿ ಅವರು ಅಭಿನಯ ಮಾಡಿದ್ದಾರೆ. ಅವರು ಒಂದು ಅವಾರ್ಡ್ ಬಂದೇ ಬರುತ್ತೆ ಅಂತ. ಈಗ ಪ್ರಪ್ರಥಮವಾಗಿ ಜನ ಕಡಿಮೆ ಇರ್ಬೋದು. ಸ್ವಲ್ಪ ದಿನ ಹೋದ ತಕ್ಷಣ ತುಂಬಾ 100 ಜನ ಓಡುತ್ತೆ ಅಂತ ನನ್ನ ಭಾವನೆ ಸರ್. ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಚಿತ್ರ ಎಲ್ಲರಿಗೂ ನೋಡಿದವರೆಲ್ಲ ಅದೇ ಮಾತಾಡ್ತಾರೆ ಸರ್. ನಮಸ್ಕಾರ. ನೋಡಿ ಚಿತ್ರ ತಂಡಕ್ಕೆ, ಈ ಚಿತ್ರ ಪ್ರೊಡ್ಯೂಸರ್ಗೆ, ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿರೋದೆ ನನ್ನ ಆಸೆ. ಈ ಚಿತ್ರದಲ್ಲಿ ಹಾಡುಗಳು ಏನಿದೆ ಆ ತರ ನೋಡಿ. 100 ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ನೋಡಿದ್ರು ಎಂಟರ್ಟೈನ್ಮೆಂಟ್ ಆ ಫೀಲ್ನೆಸ್ ಒಂದು ಫ್ಯಾಮಿಲಿಯಲ್ಲಿ ಹೆಂಗಿದೆ, ಯಾರೆಲ್ಲ ಹೆಂಗೆ ಮಾಡ್ತಾರಂತ ಒಂದು ನಿಜ ಒಂದು ಕಥೆನ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ನಾನು 100 ರೂಪಾಯಿ ಕಂಪೋಸಿಂಗ್ ಮಾಡಿದ್ದೆ. ಆವಾಗ ಮುಂಚೆ ಮಾತಾಡ್ಕೊಂಡಿದ್ದೆ. ಈಗ ಸಿನಿಮಾ ನೋಡ್ಬಿಟ್ಟು ಈಗ ಹೊರಗಡೆ ಬಂದಿದ್ದೀನಿ. ಸೂಪರ್ ಆಗಿ ಬಂದಿದೆ ಸಿನಿಮಾ. 100 ದಿವಸ ಖಂಡಿತ ನೋಡ್ಲೇಬೇಕು. ಬಟ್ ಜನ ಈಗ ಸ್ವಲ್ಪ ಪ್ರಶ್ನೆ ಬರ್ತಾ ಇದ್ದಾರೆ. ಇನ್ನ 5 ದಿನಗಳಲ್ಲಿ ಜನ ಒಬ್ಬೊಬ್ರು ಹೇಳ್ಕೊಂಡು ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ಇಲ್ಲ. ಬಟ್ ಖುಷಿ ಕೃಷ್ಣ ಅವರು, ಗಣೇಶ್ ಅವರು ರಿಲೀಸ್ ಮಾಡಿದ್ರು ಇದನ್ನ. ಅವರು ಅನ್ನದಾತ ಸೂಪರ್ ಆಗಿದೆ. ಎಲ್ಲರೂ ಬಂದು ಫ್ಯಾಮಿಲಿಯಲ್ಲಿ ಬಂದು ನೋಡ್ಬೋದು ಸಿನಿಮಾ. ಯಾವುದನ್ನು ನೀವು ಕೊಟ್ಟರೆ ದುಡ್ಡಕ್ಕೆ ಕಡಿಮೆನೇ ಇಲ್ಲ. ಚೆನ್ನಾಗಿದೆ. ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂತು. ಏನಾಗುತ್ತೆ ಅಂದರೆ 1995ರಲ್ಲಿ 96ರಲ್ಲಿ ಶ್ರುತಿ ಅಕ್ಕ ಅವರು ಅಳಿಸಿದ್ರು ಎಲ್ಲರೂ. ಇವಾಗ ಹೊಸದಾಗಿ ಉಟ್ಕೊಂಡಿದ್ದಾರೆ ನಮ್ಮ ಶ್ರೀನಿವಾಸ. ತುಂಬ ಚೆನ್ನಾಗಿ ಅಳಿಸಿದ್ದಾರೆ. ದಯವಿಟ್ಟು ಬರೋರೆಲ್ಲ ಒಂದು ಖರ್ಚು ಬಿಟ್ಕೊಂಡ್ಬನ್ನಿ. ತುಂಬ ಚೆನ್ನಾಗಿ ಅಳಿಸಿದ್ದಾರೆ. ಎಲ್ಲ ಮನೆ ಮುಂದೆ ಬಂದು ನೋಡೋಂಥ ಫಿಲ್ಮ್. ತುಂಬ ಎಲ್ಲ ಬಂದು ಪ್ರೋತ್ಸಾಹ. ಒಬ್ಬೊಬ್ಬ ಪ್ರೇಕ್ಷಕ ತನ್ನ ಸಂತೋಷವನ್ನ ವ್ಯಕ್ತಪಡಿಸಿದ್ದು ಅಷ್ಟಿಷ್ಟಲ್ಲ, ಮಕ್ಕಳನ್ನ ಕರೆತಂದ ತಂದೆ ತಾಯಿಗಳು, ಸ್ನೇಹಿತರೊಂದಿಗೆ ಬಂದಂತಹ ಯುವಕ ಯುವತಿಯರ ಆನಂದ ತ್ಯಾಗಿ ಚಿತ್ರ ನೋಡಿದ ನಂತರ ಎಲ್ಲೆ ಮೀರಿತ್ತು. ಬಹಳ ವರ್ಷಗಳ ನಂತರ ಇಂತಹ ಭಾವನಾತ್ಮಕ ಸಿನಿಮಾ ನೋಡಿದ್ದು ಎಲ್ಲರಿಗೂ ಸಂತಸವನ್ನು ತಂದಿತ್ತು. ವೀಕ್ಷಕರೇ, ಇಂತಹ ಚಿತ್ರಗಳನ್ನು ಆಧರಿಸಿ ವಾಣಿಜ್ಯ ಪರವಾಗಿ ಯಶಸ್ವಿಗೊಳಿಸಿ. ಆಗ ದಿನೇಶ್ ಕುಮಾರ್ ಹೆಗ್ಡೆರವರಂತಹ ನಿರ್ಮಾಪಕರು ಸದಭಿರುಚಿಯ ಚಿತ್ರಗಳನ್ನ ನಿರ್ಮಿಸುತ್ತಾರೆ. ಇಂತಹ ಮಹೋನ್ನತ ಚಿತ್ರಗಳನ್ನ ಶತಕದ ಸಂಖ್ಯೆಯಲ್ಲಿ ನಿರ್ಮಿಸಲಿ ಎಂದು ಖುಷಿ ಕ್ರಿಯೇಷನ್ಸ್ನ ಶ್ರೀ ದಿನೇಶ್ ಹೆಗ್ಡೆರವರನ್ನು ಸಮುದಾಯ ಟಿವಿಯು ತುಂಬು ಹೃದಯದಿಂದ ಹಾರೈಸುತ್ತದೆ. ಯಾವಾಗಲೂ ಕುಡ್ಕೊಂಬಿದ್ರು. ಆ ಅಂಜನಪ್ಪ ಅವ್ರ ಮಗ, ಅವನು ಇಂಜಿನಿಯರ್ ಆಗವನೇ. ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟಿಯಪ್ಪ. ತಮ್ಮನಿಗೋಸ್ಕರ ದುಡಿಯೋದೇನಾ ನಿನ್ ಕೆಲಸ? ಒಳ್ಳೆ ಬಿಸ್ನೆಸ್ ಪ್ಲಾನ್ ಇದೆ. ಮೊದಲು ನಿನದೇ ಈ ಅಮಲು. ತೊದಲು ಬರಿ ತೊದಲು ಸನಿಹಾನಿ
ದಿನಚರಿ ಅದಲು ಬದಲು. ದೇಹವರಿಗೆ ಅಂತ ಇಟ್ಟಿದ್ದ ಮುಡುಪು ನಿನ್ನ ಕಷ್ಟಕ್ಕಾಗತ್ತೆ. ಊರ್ ಮುಂದೆ ಅವ್ರ ಮಾನ ಮರ್ಯಾದೆ ತೆಗೆಯೋದು ಬೇಡ. ಅವನ್ ಚೆನ್ನಾಗಿ ನೋಡ್ಕೊಳಪ್ಪ. ದರಿದ್ರ ನನ್ನ ಮಗ ಯಾವ ಹುಳ ಬಿಸಾಯ್ತಾನೋ ಗೊತ್ತಿಲ್ಲ. ಯಾರಿಗೋಸ್ಕರ? ಇನ್ನು ಓದಿಗೋಸ್ಕರ. ಮರ್ಯಾದೆಗೆ ಹೊರಟೋಗು, ಇಲ್ಲಾಂದ್ರೆ ಕೊಚ್ಚಾಕ್ಬಿಡ್ತೀನಿ. ನಿನ್ನೊಂದೊಂದು ಮಾತು ನನ್ನ ಕಿವಿಗೆ ಕಾದ ಕಬ್ಬಿಣ ಸುರಿದಂತಾಗ್ತಾ ಇದೆ ಕಣೋ. ತಪ್ಪಲಿಲ್ಲವೋ ಶ್ರೀರಾಮನಿಗೂ ಕಾಡಿತು ವನವಾಸ. ಇನ್ನೆಲ್ಲಿಂದ ಸಂತೋಷನೋ? ಎಂಥ ಶಿಕ್ಷೆ ಶಿವನೇ ಇದು ಹಿರಿಯ ಜೀವಕ್ಕೆ. ಹೆಗಲ ನೀಡಬೇಕಾಯ್ತಿ ತಂಗಿಯ ಶವಕ್ಕೆ. ಯಾವ ಜನ್ಮ ಪಾಪ ಬಿಡದೆ ಕಾಡತೊಡಗಿದೆ. ಕತ್ತಲೆಗೆ ಬೆಳಕಾದ ಜ್ಯೋತಿ ನಂತಿದೆ. ಕಾದ ಕಬ್ಬಿಣ ಸುರಿದಂತಾಗ್ತಾ ಇದೆ ಕಣೋ. ತಪ್ಪಲಿಲ್ಲವೋ ಶ್ರೀರಾಮನಿಗೂ ಕಾಡಿತು ವನವಾಸ. ಇನ್ನೆಲ್ಲಿಂದ ಸಂತೋಷನೋ? ಎಂಥ ಶಿಕ್ಷೆ ಶಿವನೇ ಇದು ಹಿರಿಯ ಜೀವಕ್ಕೆ. ಹೆಗಲ ನೀಡಬೇಕಾಯ್ತಿ ತಂಗಿಯ ಶವಕ್ಕೆ. ಯಾವ ಜನ್ಮ ಪಾಪ ಬಿಡದೆ ಕಾಡತೊಡಗಿದೆ. ಕತ್ತಲೆಗೆ ಬೆಳಕ